ಒಂದ್ ಕಡೆ ಬಸವರಾಜ ಬೊಮ್ಮಾಯಿ ಅವರು ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳಾದ್ರು. ಈಗಿನ್ನು ಸಚಿವ ಸಂಪುಟ ರಚನೆ ಮಾಡುವಂತ ನಿಟ್ಟಿನಲ್ಲಿ ಸರ್ಕಸ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಒಬ್ಬರು ಭವಿಷ್ಯವನ್ನ ನುಡಿದಿದ್ದಾರೆ. ಜಾಸ್ತಿ ದಿನ ಇರೋದಿಲ್ಲ, ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯೋದಿಲ್ಲ ಅನ್ನುವಂತ ಭವಿಷ್ಯ ಇದು. ಸಿಎಂ ಬೊಮ್ಮಾಯಿ ಅವರ ಸಿಎಂ ಅವಧಿ ಕೇವಲ 6 ತಿಂಗಳು ಮಾತ್ರನಾ ಅನ್ನುವಂತ ಪ್ರಶ್ನೆ ಉದ್ಭವಿಸುವಂತೆ ಮಾಡಿದೆ. ಅವರ ಭವಿಷ್ಯದಿಂದ 6 ತಿಂಗಳು ಆಗುತ್ತಲೇ ಬದಲಾಗ್ತಾರಂತೆ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಬಳ್ಳಾರಿಯ ಮೈಲಾರ ಲಿಂಗೇಶ್ವರ ಸ್ವಾಮೀಜಿಗಳು ಭವಿಷ್ಯವಾಣಿಯನ್ನ ನುಡಿದಿರುವಂತದ್ದು. ರಾಜ್ಯದ ಗದ್ದುಗೆ ಏರ್ಲಿದ್ದಾರಂತೆ. ಗಡ್ಡಧಾರಿ ವ್ಯಕ್ತಿಯೊಬ್ರು, ಬಿಜೆಪಿಯಲ್ಲಿರುವಂತ ಗಡ್ಡಧಾರಿ ವ್ಯಕ್ತಿಯೊಬ್ರು ನೆಕ್ಸ್ಟ್ ಸಿಎಂ ಆಗ್ತಾರಂತೆ. ಮಾರ್ಚ್ ತಿಂಗಳಲ್ಲಿ ಗಡ್ಡಧಾರಿ ವ್ಯಕ್ತಿ ಸಿಎಂ ಆಗ್ತಾರೆ ಅಂತ ಮೈಲಾರದ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಭವಿಷ್ಯವನ್ನ ನುಡಿದಿರುವಂತದ್ದು. ಮೈಲಾರ ಲಿಂಗೇಶ್ವರನ ಭವಿಷ್ಯವಾಣಿ ಎಂದೂ ಕೂಡ ಸುಳ್ಳಾಗಿಲ್ಲ ಎಂಬ ಪ್ರತೀತಿ ಕೂಡ ಇರುವಂತದ್ದು. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಸುಕ್ಷೇತ್ರ ಮೈಲಾರದ ಧರ್ಮಕರ್ತರು ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ಹಂಗೇನಾದ್ರೂ ಆಗ್ಬಿಟ್ರೆ ತಂದೆಯಂತೆನೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅವಧಿ ಪೂರ್ಣ ಮಾಡದಲೆ ಅತ್ಯಲ್ಪ ಅವಧಿಯಲ್ಲಿ ಸೇವೆಯನ್ನ ಸಲ್ಲಿಸಿದಂತೆ ಆಗುತ್ತೆ. ಅಂದ್ರೆ ಅವರ ಭವಿಷ್ಯವಾಣಿಯ ಪ್ರಕಾರ ನೋಡೋದಾದ್ರೆ ರಾಜಕಾರಣದಲ್ಲಿ ಮೈಲಾರ ವಾಣಿಯ ಭವಿಷ್ಯ ಈ ವರ್ಷ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು 7 ತಿಂಗಳ ಕಾಲ ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿಯಬಹುದು ಅಂತಕ್ಕಂಥದ್ದು ಈ ಭವಿಷ್ಯವಾಣಿಯಿಂದ ತಿಳಿದು ಬರ್ತಾ ಇದೆ. ತದನಂತರ ಇದೇ ಸರ್ಕಾರದ ಇದೇ ಪಕ್ಷದ ಮತ್ತೊಬ್ಬ ಮುಖ್ಯಮಂತ್ರಿ ಆಗುವಂಥ ಸಂಭವ ಇದೆ. ಅವರು ಮುಂದೆ ಬರ್ತಕ್ಕಂಥವರು ಗಡ್ಡಧಾರಿಗಳಾಗಿರ್ತಾರೆ. ಗಡ್ಡವನ್ನು ಬಿಟ್ಟುಕೊಂಡು ಇರ್ತಕ್ಕಂಥ ಒಬ್ಬ ವ್ಯಕ್ತಿ 3ನೇ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದ ರಾಜ್ಯಭಾರವನ್ನು ಮಾಡತಕ್ಕಂಥದ್ದು ಈ ಭವಿಷ್ಯದಿಂದ ತಿಳಿದು ಬರ್ತಾ ಇದೆ. ಅವರ ಭವಿಷ್ಯವಾಣಿಯನ್ನ ಕೇಳಿಸ್ಕೊಂಡ್ರೆ ಒಬ್ರು ಗಡ್ಡಧಾರಿ ಮುಖ್ಯಮಂತ್ರಿ ಆಗ್ತಾರೆ ಮಾರ್ಚ್ ಸಂದರ್ಭದಲ್ಲಿ ಅಂತ ಹೇಳ್ತಾ ಇದ್ರು. ಆ ರೀತಿಯಾಗಿ ಬಿಜೆಪಿಯಲ್ಲಿ ಇರುವಂತವ್ರು ಅಂದ್ರೆ ತುಂಬಾ ವರ್ಷಗಳಿಂದ ಗಡ್ಡವನ್ನ ಬಿಟ್ಕೊಂಡ್ ಬರ್ತಾ ಇರುವಂತ ಆ ವ್ಯಕ್ತಿ, ಆ ಶಾಸಕ ಯಾರು ಅಂತ ಗಮನಿಸೋದಾದ್ರೆ ಸಿ.ಟಿ. ರವಿ ಅವರು ಪ್ರಮುಖವಾಗಿ ಕಾಣಿಸುವಂಥದ್ದು. ಇನ್ಯಾರು ಕೂಡ ಅಷ್ಟಾಗಿ ಗಡ್ಡ ಬಿಡ್ತಾರೆ ತೆಗಿತಾರೆ. ಈಗ ಬಸನಗೌಡ ಪಾಟೀಲ್ ಯತ್ನಾಳೆಲ್ಲ ಬಿಡ್ತಾ ಇರ್ತಾರೆ ತೆಗಿತಾ ಇರ್ತಾರೆ. ಆದ್ರೆ ಸಿ.ಟಿ. ರವಿ ಅವರು ಆಲ್ಮೋಸ್ಟ್ ಒಂದು 10 ವರ್ಷಗಳಿಂದಲೂ ಕೂಡ ಗಡ್ಡವನ್ನ ಬಿಡ್ಕೊಂಡ್ ಬರ್ತಾ ಇರುವಂಥದ್ದು. ಸಹಜವಾಗಿ ಆ ಕುತೂಹಲ ಸಿ.ಟಿ. ರವಿ ಅವರ ಕಡೆ ತಿರುಗುತ್ತೆ. ಗಡ್ಡಧಾರಿ ವ್ಯಕ್ತಿ ಸಿಎಂ ಆಗ್ತಾರೆ ಎಂಬ ಮೈಲಾರದ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಭವಿಷ್ಯವಾಣಿಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ.ಟಿ. ರವಿ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟರು. ಅವ್ರು ಏನ್ ಹೇಳಿದ್ರು ಕೇಳ್ಕೊಂಬೋಣ. ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನಂತೂ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೆ ಗಡ್ಡ ಬಿಟ್ಟಿರೋದಲ್ಲ. ಕಾಲೇಜು ದಿನಗಳಿಂದಲೂ ನಾನು ಗಡ್ಡ ನಿರಂತರವಾಗಿ ಬಿಡ್ತಾ ಬಂದಿದ್ದೀನಿ. ಹಾಗಾಗಿ ಗಡ್ಡಧಾರಿ ಅಂತ ಅವ್ರೇನಾದ್ರು ಹೇಳಿರೋದು ನಿಜ ಆಗಿದ್ರೆ ಭಾಳ ಜನ ಗಡ್ಡ ಬಿಡ್ಬೋದು. ಯಾರ್ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಆಕಾಂಕ್ಷಿ ಇರ್ತಾರೆ ಅವರೆಲ್ಲ ಬಹುಶಃ ಗಡ್ಡ ಬಿಡೋಕ್ಕೆ ಪ್ರಾರಂಭಿಸ್ಬೋದು. ನಂದೊಂದು ಐಡೆಂಟಿಟಿಯಲ್ಲಿ ಹಣೆಗೆ ತಿಲಕ, ಕಿವಿಗೆ ಒಂದು ಟಿಕ್ಕಿ ಮುರ, ಹಾಗೇ ಗಡ್ಡ, ಅದು ನನ್ನ ಐಡೆಂಟಿಟಿಯ ಒಂದು ಭಾಗ. ದೂರದಿಂದ ಹೋದರೂ ಸಿ.ಟಿ. ರವಿ ಹೋಗ್ತಾ ಇದ್ದಾನೆ ಕಾಣೋ ಅಂತ ನೋಡಿದವರೇ ಹೇಳ್ಬೋದಕ್ಕೆ ಐಡೆಂಟಿಟಿಯ ಒಂದು ಭಾಗ. ನಾನು ಅದನ್ನು ನೋಡಿಲ್ಲ. ನನಗೆ ಪಕ್ಷನಿಷ್ಠೆ ಮತ್ತು ಪರಿಶ್ರಮ ಎರಡರ ಮೇಲೆ ಮಾತ್ರ ವಿಶ್ವಾಸ ಇರತಕ್ಕಂಥದ್ದು. ನಾನು 10 ಬಾರಿ ಅದನ್ನ ಮೆಲುಕು ಹಾಕಿದ್ದೀನಿ. ಏನೇನು ಭಗವಂತ ಬರ್ದಿದ್ದಾನೋ, ಆ ತಾಯಿ ಆಶೀರ್ವಾದ ಏನಿದೆಯೋ ನಂಗೆ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿ ಆಗಬೇಕು ಅಂತ ಗಡ್ಡ ಬಿಟ್ಟರು ನಾನಲ್ಲ. ಸಿಎಂ ಬೊಮ್ಮಾಯಿಗೆ ಅದೃಷ್ಟ ತಂದಂತ ಕುಮಾರಕೃಪಾ ಕೆಕೆ ಗೆಸ್ಟ್ ಹೌಸ್ ಏನಿದೆ, ಆ ಒಂದು ಕೆಕೆ ಗೆಸ್ಟ್ ಹೌಸ್ ಸಿಎಂ ಅದೃಷ್ಟದ ಕೋಣೆ. ಆ ಅದೃಷ್ಟದ ಕೋಣೆಯಲ್ಲೇ ಸಿಎಂ ಕಚೇರಿಯನ್ನ ಓಪನ್ ಮಾಡಲಿದ್ದಾರಂತೆ. ಅದೃಷ್ಟ ತಂದಂತ ಕೆಕೆ ಗೆಸ್ಟ್ ಹೌಸ್ನ ರೂಮ್ ನಂಬರ್ 1ರಲ್ಲಿ ಕಚೇರಿಯನ್ನ ತೆರಲಿಕ್ಕೆ ಸಿಎಂ ನಿರ್ಧಾರವನ್ನು ಮಾಡಿದ್ದಾರಂತೆ. ಆ ಕಚೇರಿಯಲ್ಲೇ ಇನ್ಮುಂದೆ ಅಧಿಕಾರಿಗಳನ್ನ ಭೇಟಿ ಮಾಡ್ತಾರಂತೆ. ಜುಲೈ 27ರಂದು ಕೆಕೆ ಗೆಸ್ಟ್ ಹೌಸ್ಗೆ ಬಂದಿದ್ರು ಬೊಮ್ಮಾಯಿ ಅವರು. ಆರ್ ಅಶೋಕ್, MLC ಪುಟ್ಟಣ್ಣ ಜೊತೆ ಆಗಮಿಸಿದ್ರು. ರೂಮ್ ನಂಬರ್ 1ರಲ್ಲಿ ಸಭೆಯನ್ನ ಮಾಡಿದ್ರು ಬಸವರಾಜ ಬೊಮ್ಮಾಯಿ ಅವರು. ಮುಂದಿನ ಸಿಎಂ ಆಯ್ಕೆ ಬಗ್ಗೆ ನಡೆದಿತ್ತು ಮಾತುಕತೆ ಆ ಒಂದು ರೂಮ್ನಲ್ಲಿ. ಅಂದು ಸಂಜೆನೆ ಸಿಎಂ ಆಗಿ ಬೊಮ್ಮಾಯಿ ಅವರ ಹೆಸರು ಘೋಷಣೆ ಆಗುತ್ತೆ. ಕೆಕೆ ಗೆಸ್ಟ್ ಹೌಸ್ನ ಹಳೆಯ ಕಟ್ಟಡದಲ್ಲಿರುವಂತಹ ಕೋಣೆ ಅದು.
ಆ ಒಂದು ಕೋಣೆಯನ್ನ ನೆಕ್ಸ್ಟ್ ಯೂಸ್ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಕಾದ್ ನೋಡಬೇಕು. ಆ ಒಂದು ಕೋಣೆಯ ವೈಶಿಷ್ಟ್ಯತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕೃಷ್ಣ ಅಲ್ಲಿ ಒಂದು ವಾಕ್ಥ್ರೂ ಮಾಡಿದ, ನೋಡ್ಕೊಳ್ಳೋಣ. ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಬಸವರಾಜ ಬೊಮ್ಮಾಯಿ ಅವರು ಇದೀಗ ಕೆಕೆ ಗೆಸ್ಟ್ ಹೌಸ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಈಗಾಗಲೇ ಪ್ರಮುಖವಾಗಿ ವಿಧಾನಸೌಧದಲ್ಲಿ ಅವರಿಗೆ ಕಚೇರಿ ಇದೆ, ಗೃಹ ಕಚೇರಿ ಕೃಷ್ಣ ಇದೆ. ಇಷ್ಟಾದ್ರೂ ಕೂಡ ಇಲ್ಲಿ ಕಚೇರಿಯನ್ನ ನೂತನವಾಗಿ ಮಾಡ್ಕೊಳ್ಳೋದಕ್ಕೆ ತೀರ್ಮಾನವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಇದು ಯಾಕೆ ಇಲ್ಲಿ ಕಚೇರಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಎಲ್ಲೋ ಒಂದ್ ಕಡೆ ಕೆಕೆ ಗೆಸ್ಟ್ ಹೌಸ್ ಅಲ್ಲಿ ಇರತಕ್ಕಂತಹ ಒಂದು ಕೋಣೆ ಏನಿದೆ ಅವರಿಗೆ ಅದೃಷ್ಟದ ಕೋಣೆಯಾಗಿದೆ. ಇದೇ ಇಲ್ಲಿ ಕುಳಿತುಕೊಂಡಿರೋದಕ್ಕೋಸ್ಕರನೇ ಏನು ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ತು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಅದೇ ಕೊಠಡಿಯನ್ನ ಈಗ ಏನು ಆಡಳಿತ ನಡೆಸಬೇಕು, ಸರ್ಕಾರದ ಆಡಳಿತ ನಡೆಸಬೇಕು, ಆ ಒಂದು ಕಚೇರಿಯನ್ನ ಮಾಡ್ಕೊಳ್ಳೋದಕ್ಕೆ ಈಗ ಸಜ್ಜಾಗಿರುವಂತದ್ದು ಈಗಾಗಲೇ ನಾವು ಕಾಣಬಹುದಾಗಿದೆ. ಈಗ ನೋಡಬಹುದು, ಪ್ರಮುಖವಾಗಿ ಇದು ಬೆಂಗಳೂರಿನ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಇರತಕ್ಕಂತಹ ರೂಮ್ ಏನಿದೆ, ಈ ಒಂದು ರೂಮ್ ನಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರು ಬರ್ತಾರೆ. ಈಗ ಕೆಕೆ ಗೆಸ್ಟ್ ಹೌಸ್ ಅಂದ ಕೂಡಲೇ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತವರು ಇಲ್ಲೇ ಉಳ್ಕೋತಾರೆ. ಆದ್ರೆ ಈಗ ಪ್ರಮುಖವಾಗಿ ಏನಂತಂದ್ರೆ ಈ ರೂಮ್ ನಲ್ಲಿ ಏನು ಪ್ರಮುಖವಾಗಿ 27ನೇ ತಾರೀಕು ಅಂದ್ರೆ ಜುಲೈ 27ನೇ ತಾರೀಕು ಈಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಮತ್ತೆ ಮಾಜಿ ಸಚಿವರಾಗಿರ್ತಕ್ಕಂತಹ ಅಶೋಕ್ ಆಗಿರ್ಬೋದು, ಮತ್ತೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂತಹ ಪುಟ್ಟಣ್ಣ ಏನಿದ್ದಾರೆ, ಅವ್ರು 3 ಜನ ಬಂದು ಇಲ್ಲಿ ಮೀಟಿಂಗ್ ಅನ್ನ ಈ ರೂಮ್ ನಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ. ಮೀಟಿಂಗ್ ಮಾಡಿದಂತ ನಂತರವಾಗಿ 3 ಜನ ಕುಳಿತುಕೊಂಡು ಬೆಳಿಗ್ಗೆ ಮೀಟಿಂಗ್ ಅನ್ನ ಮಾಡ್ತಾರೆ. ಮತ್ತೆ ಸಂಜೆ ತೀರ್ಮಾನ ಆಗುತ್ತೆ ಬಸವರಾಜ ಬೊಮ್ಮಾಯಿ ಅವರು ನೂತನ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನುವಂಥದ್ದು. ಅದಾದ ನಂತರವಾಗಿ ಎಲ್ಲೋ ಒಂದ್ ಕಡೆ ಬಸವರಾಜ ಬೊಮ್ಮಾಯಿ ಅವರಿಗೆ ಅನ್ಸುತ್ತೆ, ನಾನು ಎಲ್ಲಿ ಕುಳಿತುಕೊಂಡಿದ್ದೆ ಆ ಒಂದು ರೂಮೇ ಈಗ ನನಗೆ ಅದೃಷ್ಟವಾಗಿದೆ, ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಮುಖವಾದಂತಹ ಕಾರಣ ಆಗಿದೆ ಅನ್ನುವಂಥದ್ದು. ಆ ಒಂದು ಕಾರಣಕ್ಕೋಸ್ಕರವಾಗಿ ಈಗ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಇದೀಗ ಅದೇ ಕೋಣೆಯಿಂದನೇ ಪ್ರಮುಖವಾಗಿ ಆಡಳಿತವನ್ನು ನಡೆಸೋದಕ್ಕೆ ಸಜ್ಜಾಗಿರುವಂತದ್ದು. ಇನ್ನು ಈ ಒಂದು ಕಚೇರಿಗೂ ಕೂಡ ಶಿಫ್ಟ್ ಆಗೋದಕ್ಕೂ ಕೂಡ ಎಲ್ಲ ರೀತಿಯ ತಯಾರಿ ಮಾಡ್ಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಈ ಒಂದು ಕೊಠಡಿ ಏನಿದೆ, ಈ ಒಂದು ಕೊಠಡಿಯಲ್ಲಿ ಮಾಮೂಲಿ ಯಾರು ಹಿರಿಯ ಅಧಿಕಾರಿಗಳು ಬರ್ತಾರೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಈ ಒಂದು ಕೊಠಡಿಯನ್ನ ತೆಗೆದುಕೊಂಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಮತ್ತೆ ಇದೇ ಕೆಕೆ ಗೆಸ್ಟ್ ಹೌಸ್ ಅಲ್ಲಿ ಮೇಲ್ಗಡೆ ಮೊದಲನೇ ಮಾಡಿಯಲ್ಲೂ ಕೂಡ ಒಂದು ಕೊಠಡಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅಲ್ಲಿ ನಾರ್ಮಲ್ ಆಗಿ ಯಾರು ಅಧಿಕಾರಿಗಳು ಬರ್ತಾರೆ ಅವ್ರನ್ನ ಕೂಡ ಭೇಟಿ ಮಾಡೋದಕ್ಕೆ ಸಜ್ಜಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಯಾವುದೇ ರಾಜಕಾರಣಿ ಆಗಿರ್ಬೋದು, ಏನಾದ್ರೂ ಒಂದು ಅವರು ಅಧಿಕಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನಾದ್ರು ಹಿಂದೆ ಏನಾದ್ರೂ ಅವರಿಗೆ ಒಂದು ಘಟನೆ ಸಳಿತು ಯಾವ್ದಾದ್ರು ಸಂದರ್ಭ ಬಂತು ಅಂತ ಅಂದಾಗ ಅದನ್ನು ನೆನ್ಪಾಡ್ಕೊಳ್ಳುವಂಥದ್ದು ಸಹಜ. ಅದೇ ರೀತಿಯಾಗಿ ಈಗ ಬಸವರಾಜ ಬೊಮ್ಮಾಯಿ ಅವರು ತಾನು ಮುಖ್ಯಮಂತ್ರಿ ಆದಂತಹ ದಿನದಲ್ಲಿ ಏನು ಒಂದು ರೂಮ್ ನಲ್ಲಿ ಕುಳಿತುಕೊಂಡು ಚರ್ಚೆಯನ್ನ ಮಾಡಿದೆ, ಅದೇ ರೂಮ್ ನಿಂದಾನೇ ಈಗ ಆಡಳಿತವನ್ನ ನಡೆಸೋದಕ್ಕೆ ಸಜ್ಜಾಗಿರುವಂತದ್ದು. ಇದು ನ್ಯೂಸ್ 18 ಕನ್ನಡದಲ್ಲಿ ಮಾತ್ರ ಈಗ ಈ ಒಂದು ವಿಚಾರ ಬಹಿರಂಗ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆಗೆ ಕೃಷ್ಣ ಜಿವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18